ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ನ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಕ್ಲಾಸ್ ಸಂಖ್ಯೆ 548 ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ತರಗತಿಯಲ್ಲಿ 8 ಮತ್ತು 9 ಸೆಪ್ಟೆಂಬರ್ 2023 ಎಲ್ಲ ಪ್ರಚಲಿತ ಘಟನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಸೊ ಪ್ರಚಲಿತ ಘಟನೆಗಳ ಅಂತ್ಯದಲ್ಲಿ 2 MCQs ಕೊಡ್ತೇವೆ ಮತ್ತು ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತೇವೆ. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಮೊದಲನೇ ಪ್ರಶ್ನೆಗೆ ಆಪ್ಷನ್ ಸಿ ಆಗಿರುತ್ತೆ ಮತ್ತು ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ದರೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋದಾದರೆ, ಸೊ ಟುಡೇಸ್ ಫಸ್ಟ್ ಕ್ವೆಶನ್, ಪರ್ಸಿವರೆನ್ಸ್ ರೋವರ್ನಲ್ಲಿ ಮಂಗಳ ಗ್ರಹದಲ್ಲಿ ಆಮ್ಲಜನಕವನ್ನು ಉತ್ಪಾದಿಸಿದ ಪ್ರಯೋಗದ ಹೆಸರೇನು ಅಥವಾ ಪ್ರಯೋಗದ ಮಾಡಿರ್ತಕ್ಕಂಥ ಒಂದು ಪೇಲೋಡ್ ಅಥವಾ ಇನ್ಸ್ಟ್ರೂಮೆಂಟ್ ಅನ್ನ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ ದಟ್ ಜನರೇಟೆಡ್ ಆಕ್ಸಿಜನ್ ಆನ್ ಮಾರ್ಸ್ ಅಬೋರ್ಡ್ ಪರ್ಸಿವರೆನ್ಸ್ ರೋವರ್? ಅಂದರೆ ನಾಸಾದವರು ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಹೇಗೆ ಚಂದ್ರಯಾನ ಮಾಡಿದ್ದೇವೆ, ಸೊ ಅದೇ ರೀತಿ ಅವರು ಮಂಗಳ ಗ್ರಹಕ್ಕೆ ಪರ್ಸಿವರೆನ್ಸ್ ರೋವರನ್ನು ಉಡಾವಣೆ ಮಾಡಿರ್ತಾರೆ. ಸೊ ಈ ಒಂದು ರೋವರ್ನಲ್ಲಿ ಒಂದು ಪೇಲೋಡ್ ಇರುತ್ತೆ. ಆ ಒಂದು ಪೇಲೋಡ್ನ ಕೆಲಸ ಏನು ಅಂದರೆ ಮಂಗಳ ಗ್ರಹದಲ್ಲಿ ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಅದರ ಕೆಲಸವಾಗಿರುತ್ತೆ. ಯಾಕಂದರೆ ಮಂಗಳ ಗ್ರಹದಲ್ಲಿ ಆಮ್ಲಜನಕ ಲಭ್ಯವಿರೋದಿಲ್ಲ. ಸೊ ಆ ಒಂದು ಪೇಲೋಡ್ನ ಹೆಸರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಆ ಪೇಲೋಡನ್ನು ನಾವೇನಂತ ಕರಿತೀವಿ ಅಂದರೆ ಮಾಕ್ಸಿ ಅಂತ ಕರಿತೇವೆ. ಸೊ ಈ ಮಾಕ್ಸಿ ಅಂತಕ್ಕಂಥ ಪೇಲೋಡ್ ಪರ್ಸಿವಿಯರೆನ್ಸ್ ರೋವರ್ನ ಒಂದು ಭಾಗವಾಗಿರುತ್ತೆ. ಸೊ ಇದು ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಸೊ ಇದು ಮಾಕ್ಸಿ ಅಂತಕ್ಕಂಥ ಈ ಪೇಲೋಡ್ ಏನಿದೆ ಮಾರ್ಸ್ ಅಥವಾ ಮಂಗಳ ಗ್ರಹದಲ್ಲಿ ಆಮ್ಲಜನಕವನ್ನು ಸಕ್ಸಸ್ಫುಲ್ ಆಗಿ ಉತ್ಪಾದನೆ ಮಾಡಿ ತನ್ನ ಟಾಸ್ಕ್ ಏನಿತ್ತೋ ಅದನ್ನು ಈಗ ಕಂಪ್ಲೀಟ್ ಮಾಡಿರುತ್ತೆ. ಸೊ ಆ ಒಂದು ಕಾರಣ ಇದು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಒಂದು ಸುದ್ದಿ ಆಗಿರುತ್ತೆ. ಸೊ ಇದರ ಬಗ್ಗೆ ನಾನು ವಿಸ್ತೃತವಾಗಿ ತಿಳಿಸೋದಕ್ಕಿಂತ ಮುಂಚೆ ಈ ಪರ್ಸಿವರೆನ್ಸ್ ರೋವರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಳ್ತಾ ಬರ್ತಾನೆ. ಸೊ ಪರ್ಸಿವರೆನ್ಸ್ ರೋವರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥವ್ರು ನಿಮ್ಗೆ ಗೊತ್ತಿರಬೇಕು, ನಾಸಾದವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥ ದಿನಾಂಕ ಜುಲೈ 30, 2020, ಜುಲೈ 30, 2020ಗೆ ಲಾಂಚ್ ಮಾಡ್ತಾರೆ. ಸೊ ಅದು ರೀಚ್ ಆಗಿರ್ತಕ್ಕಂಥದ್ದು 2021, ಅಂದರೆ ಅದರ ಮುಂದಿನ ವರ್ಷಕ್ಕೆ ಅದು ರೀಚ್ ಆಗಿರುತ್ತೆ. ಸೊ ಇದರ ವ್ಯಾಲಿಡಿಟಿ ಅಥವಾ ಕಾರ್ಯಾವಧಿ ಎಷ್ಟಿರುತ್ತೆ ಅಂದರೆ 1 ಮಾರ್ಸ್ ಇಯರ್, ಅಂದರೆ ಮಂಗಳ ಗ್ರಹದಲ್ಲಿ 1 ವರ್ಷ, ದಟ್ ಈಸ್ ಈಕ್ವಲ್ ಟು 687, ಅಂದರೆ ಭೂಮಿಯ ಮೇಲೆ 687 ದಿನಗಳಾದರೆ ಮಂಗಳ ಗ್ರಹದಲ್ಲಿ 1 ವರ್ಷವಾಗುತ್ತೆ. ಸೊ ಅಷ್ಟು ದಿನಗಳ ಕಾಲ ಅದು ಕಾರ್ಯನಿರ್ವಹಿಸಲಿಕ್ಕೆ ಇದನ್ನು ಲಾಂಚ್ ಮಾಡಿದ್ರು. ಇವಾಗ ಆಲ್ಮೋಸ್ಟ್ ಅವರ ಟಾಸ್ಕ್ ಏನಾಗಿರುತ್ತೆ, ಸೊ ಅದು ಅಕಂಪ್ಲಿಷ್ ಆಗಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಲಾಂಚ್ನಲ್ಲಿ 2 ರೀತಿಯ ವಸ್ತುಗಳನ್ನು ಕಳಿಸಿರ್ತಾರೆ. ಸೊ ಒಂದನ್ನು ನಾವೇನಂತ ಕರಿತೀವಿ ಅಂದರೆ ಈ ಒಂದು ರೋವರ್, ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಚಕ್ರಗಳಿರ್ತಕ್ಕಂಥ ಒಂದು ರೋವರ್. ಸೊ ಫಾರ್ ಎಕ್ಸಾಂಪಲ್ ಲೈಕ್ ಹೌ ವಿ ಹ್ಯಾವ್ ಸೆಂಟ್ ರೋವರ್ ಟು ದ ಮೂನ್, ಸೊ ಅದೇ ರೀತಿ ಒಂದು ರೋವರ್ ಅನ್ನು ಕಳಿಸಿರ್ತಾರೆ. ಸೊ ಇನ್ನೊಂದು ಹೆಲಿಕಾಪ್ಟರ್ ಅನ್ನು ಕೂಡ ಕಳಿಸಿರ್ತಾರೆ. ಸೊ ಈ ಒಂದು ಹೆಲಿಕಾಪ್ಟರ್ ಕೂಡ ಸಕ್ಸಸ್ಫುಲ್ ಆಗಿ ಫ್ಲೈ ಆಗಿರೋದನ್ನ ಅವರು ಡೆಮಾನ್ಸ್ಟ್ರೇಟ್ ಮಾಡಿರ್ತಾರೆ. ಸೊ ಈ ಪರ್ಸಿವರೆನ್ಸ್ ರೋವರ್ ಅನ್ನ ಮಾಡಲಿಕ್ಕೆ ಕಾರಣ ಏನು ಅಂದರೆ, ಸರ್ಚ್ ಫಾರ್ ಸೈನ್ಸ್ ಆಫ್ ಪಾಸ್ಟ್ ಮೈಕ್ರೋಬಿಯಲ್ ಲೈಫ್ ಇನ್ ರಾಕ್ಸ್ ಅಂಡ್ ಸಾಯಿಲ್, ಅಂದರೆ ಮಂಗಳ ಗ್ರಹದಲ್ಲಿರ್ತಕ್ಕಂಥ ಶಿಲೆಗಳು ಮತ್ತು ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಇವಿಯಾ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಈ ಒಂದು ಪ್ರಯೋಗವನ್ನ ಅಥವಾ ಈ ಒಂದು ಮಿಷನ್ ಅನ್ನ ಮಾಡಿರ್ತಾರೆ. ಸೊ ನಿಮಗೆ ನೆನಪಿರ್ಲಿ, ಯಾವುದೇ ಒಂದು ಗ್ರಹದಲ್ಲಿ ಲೈಫ್ ಅಂದರೆ ಜೀವನವನ್ನ ಸಪೋರ್ಟ್ ಮಾಡೋದಿದ್ರೆ ಅದು ಸೂಕ್ಷ್ಮ ಜೀವಿಗಳಿಂದ ಪ್ರಾರಂಭವಾಗುತ್ತೆ. ಸೊ ಆ ಒಂದು ಗ್ರಹದಲ್ಲಿ ಸೂಕ್ಷ್ಮ ಜೀವಿಗಳು ಇವೆ ಅಂದರೆ ಸೊ ಅದು ಮುಂದೊಂದು ದಿನ ಲೈಫ್ ಅನ್ನ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ನಾವಲ್ಲಿ ಎಸ್ಟಿಮೇಟ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ನಾಸಾದವರು ಪರ್ಸಿವರೆನ್ಸ್ ರೋವರ್ ಅನ್ನು ಲಾಂಚ್ ಮಾಡಿರ್ತಾರೆ ಅಥವಾ ಪರ್ಸಿವರೆನ್ಸ್ ಮಿಷನ್ ಅನ್ನು ಲಾಂಚ್ ಮಾಡಿರ್ತಾರೆ. ಸೊ ಇದರ ಒಂದು ಪೇಲೋಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾಕ್ಸಿ ಅಂತ ಕರಿತೇವೆ. ಸೊ ಮಾಕ್ಸಿದ್ ಏನ್ ಕೆಲಸ ಅಂತ ನಿಮಗೆ ಕೇಳ್ತಾರೆ. ಸೊ ಮಂಗಳ ಗ್ರಹದಲ್ಲಿ ಆಮ್ಲಜನಕವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಅಥವಾ ಟು ಪ್ರೊಡ್ಯೂಸ್ ಆಕ್ಸಿಜನ್ ಆನ್ ಮಾರ್ಸ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ ಆರ್ ದಿ ಆಬ್ಜೆಕ್ಟಿವ್ ಆಫ್ ದಿ ಮಾಕ್ಸಿ ಆಗಿರುತ್ತೆ. ಸೊ ಈ ಒಂದು ಮಾಕ್ಸಿ ಇವಾಗ ತನ್ನ ಟಾಸ್ಕ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಅಕಂಪ್ಲಿಷ್ ಮಾಡಿರುತ್ತೆ. ಅಂದರೆ ಆಮ್ಲಜನಕವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಟಾಸ್ಕ್ ಏನಿತ್ತು, ಸೊ ಅದನ್ನ ಸಂಪೂರ್ಣವಾಗಿ ತನ್ನ ಕಾರ್ಯಾಚರಣೆಯನ್ನು ಅದು ಯಶಸ್ವಿಯಾಗಿ ಕೈಗೊಂಡಿರುತ್ತೆ. ಸೊ ಆ್ಯಕ್ಚುಲಿ ಆಮ್ಲಜನಕವನ್ನು ಅವರು ಎಷ್ಟು ಪ್ಲಾನ್ ಮಾಡಿದ್ರು ಅಂದರೆ ವಾಟ್ ಎವರ್ ದೇ ಇಂಟೆಂಡೆಡ್, ಸೊ ಅದಕ್ಕಿಂತ ದ್ವಿಗುಣವಾಗಿರ್ತಕ್ಕಂಥ ಆಮ್ಲಜನಕವನ್ನು ಇದು ಅಲ್ಲಿ ಬಿಡುಗಡೆ ಮಾಡಿ ತನ್ನ ಮಿಷನ್ ಅನ್ನು ಕಂಪ್ಲೀಟ್ ಮಾಡಿರೋದನ್ನು ನಾಸಾದವರು ತಿಳಿಸಿರ್ತಾರೆ. ಸೊ ಅದಾದಮೇಲೆ ಈ ಒಂದು
ಮಾಕ್ಸಿಯನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ಯಾರು, ಇದನ್ನು ಕೂಡ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಸೊ ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ಮಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MIT ಅಂತ ನಾವೇನು ಕರೀತೇವೆ. ಸೊ ಇವರು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ಡಿವೈಸ್ ಅದಾಗಿರುತ್ತೆ. ಸೊ ಈ ಒಂದು ಡಿವೈಸ್ ನಮ್ಮ ಮನೆಗಳಲ್ಲಿ ಮೈಕ್ರೋವೇವ್ ಓವನ್ ಏನಿರುತ್ತೆ ಸೊ ಅದರ ಗಾತ್ರದಲ್ಲಿರ್ತಕ್ಕಂಥ ಒಂದು ಡಿವೈಸ್ ಆಗಿರುತ್ತೆ. ಸೊ ಈ ಒಂದು ಡಿವೈಸ್ ಅನ್ನ ನಾನು ಮುಂಚಿನಿಂದ ಹೇಳ್ತಾ ಇದ್ದ ಹಾಗೆ ಸೊ ಇದನ್ನ ನಾವು ಮಾಕ್ಸಿ ಅಂತ ಕರಿತೇವೆ. ಸೊ ಮಾಕ್ಸಿಯ ಫುಲ್ ಫಾರ್ಮ್ ಕೇಳಬಹುದಾಗಿರುತ್ತೆ ನಮಗೆ ಎಕ್ಸಾಮ್ ಅಲ್ಲಿ. ಸೊ ಮಾಕ್ಸಿಯ ಫುಲ್ ಫಾರ್ಮ್ ಏನು ಅಂದ್ರೆ ಮಾರ್ಸ್ ಆಕ್ಸಿಜನ್ ಇನ್ ಸಿಟು ರಿಸೋರ್ಸ್ ಯುಟಿಲೈಸೇಷನ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೇವೆ. ಇನ್ ಸಿಟು ಅಂದ್ರೆ ಏನು? ಇನ್ ಸಿಟು ಅಂದ್ರೆ ಸೊ ನಾವು ಆಮ್ಲಜನಕವನ್ನ ಭೂಮಿಯಿಂದ ಅಲ್ಲಿಗೆ ಕ್ಯಾರಿ ಮಾಡೋದಿಲ್ಲ. ಸೊ ಅಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಫಾರ್ಮುಲಾ CO2 ಇರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಆಮ್ಲಜನಕವನ್ನ ಸ್ಪ್ಲಿಟ್ ಮಾಡುವುದರ ಮುಖಾಂತರ ಆಮ್ಲಜನಕವನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇದರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಅದು ಕಂಪ್ಲೀಟ್ ಮಾಡಿರುತ್ತೆ. ಸೊ ಸತತವಾಗಿ 16 ಟೈಮ್ಸ್ ಅಂದ್ರೆ 16 ಬಾರಿ ಆಮ್ಲಜನಕವನ್ನ ಉತ್ಪಾದನೆ ಮಾಡಿ ಅದು ಸಕ್ಸಸ್ಫುಲ್ ಆಗಿ ತನ್ನ ಕೆಲಸವನ್ನ ಈಗ ಕಂಪ್ಲೀಟ್ ಮಾಡಿರುತ್ತೆ. ಸೊ ಈ ಒಂದು ಆಮ್ಲಜನಕವನ್ನ ಯಾವಾಗ್ಲಿಂದ ಪ್ರೊಡ್ಯೂಸ್ ಮಾಡ್ತಾ ಇದೆ? ನಾನು ಹೇಳಿದೆ 16 ಟೈಮ್ಸ್ ಅದು ಪ್ರೊಡ್ಯೂಸ್ ಮಾಡಿದೆ ಅಂತ. ಸೊ ಎವರ್ ಸಿನ್ಸ್ ಇಟ್ ವಾಸ್ ಲ್ಯಾಂಡ್ ಆನ್ ಮಾರ್ಸ್, ಅಂದ್ರೆ ಆ ಮಾರ್ಸ್ ನ ಮೇಲೆ ಲ್ಯಾಂಡ್ ಆಗಿರ್ತಕ್ಕಂಥದ್ದು 2021. ಸೊ 2021ರಿಂದ ಅದು ಸಂಪೂರ್ಣವಾಗಿ ಆಮ್ಲಜನಕವನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಈ ಒಂದು ಆಮ್ಲಜನಕ ಟೋಟಲಿ ಎಷ್ಟು ಪ್ರೊಡ್ಯೂಸ್ ಮಾಡಿದೆ ಅಂದ್ರೆ 122 ಗ್ರಾಮ್ಸ್ ಆಫ್ ಆಕ್ಸಿಜನ್ ಅನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡಿದೆ. ಸೊ ಇದು ಟ್ವೈಸ್ ಆಸ್ ಮಚ್ ಆಸ್ ನಾಸಾಸ್ ಒರಿಜಿನಲ್ ಗೋಲ್ಸ್, ಅಂದ್ರೆ ನಾಸಾದವರ ಒಂದು ಒರಿಜಿನಲ್ ಗುರಿ ಏನಿತ್ತು ಸೊ ಅದಕ್ಕಿಂತ ಡಬಲ್ ಆಗಿರ್ತಕ್ಕಂಥ ಆಮ್ಲಜನಕವನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆಮ್ಲಜನಕದ ಪ್ಯೂರಿಟಿ ಅಥವಾ ಶುದ್ಧತೆ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡಿರ್ತಾರೆ. ಸೊ ಅದು 98% ಪ್ಯೂರಿಟಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸರ್ ಆಮ್ಲಜನಕವನ್ನ ಅಲ್ಯಾಕ್ ಪ್ರೊಡ್ಯೂಸ್ ಮಾಡಬೇಕು, ವಾಟ್ ಈಸ್ ದ ಯೂಸ್ ಆಫ್ ದಟ್ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಸೊ ಅದನ್ನ ನಾವು 2 ಪರ್ಪಸ್ಗಾಗಿ ಬಳಕೆ ಮಾಡಬಹುದಾಗಿರುತ್ತೆ. ಒಂದು ಫ್ಯೂಯಲ್, ಅದನ್ನ ನಾವು ಇಂಧನವಾಗಿ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇನ್ನೊಂದು ಬ್ರೀತಿಂಗ್ ಪರ್ಪಸ್, ಅಂದ್ರೆ ಸಪೋಸ್ ನಾವೇನಾದ್ರೂ ಫ್ಯೂಚರ್ ನಲ್ಲಿ ಅಲ್ಲಿಗೆ ಮನುಷ್ಯರನ್ನ ಕಳಿಸಿದಾಗ ಸೊ ಈ ಒಂದು ಆಮ್ಲಜನಕವನ್ನ ಉಸಿರಾಟ ವ್ಯವಸ್ಥೆಗೆ ನಾವು ಅಲ್ಲೇ ತಯಾರಿ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ 2 ಕಾರಣಗಳಿಂದ ಅಲ್ಲಿ ಆಮ್ಲಜನಕ ಪ್ರೊಡ್ಯೂಸ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಿರ್ತಾರೆ. ಹಾಗಿದ್ರೆ ಆಮ್ಲಜನಕವನ್ನ ಯಾವ ಪ್ರಾಸೆಸ್ ಇಂದ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಸೊ ಇದನ್ನ ನಾವು ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಅಂತ ಕರೀತೇವೆ. ಸೊ ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ನ ಮುಖಾಂತರ ಸೊ ಇದನ್ನ ತಯಾರಿ ಮಾಡಿರ್ತಾರೆ. ಸೊ ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಅನ್ನ ಯಾವ ವಸ್ತುವಿನ ಮೇಲೆ ಮಾಡಿರ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಮೇಲೆ ಮಾಡಿರ್ತಾರೆ. ಸೊ ನಾನು ಮುಂಚೆನೆ ಹೇಳಿದಾಗೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿರ್ತಕ್ಕಂಥ ಆಕ್ಸಿಜನ್ ಅನ್ನ ಸ್ಪ್ಲಿಟ್ ಮಾಡುವುದರ ಮುಖಾಂತರ ಸೊ ಮಂಗಳ ಗ್ರಹದಲ್ಲಿ ಆಮ್ಲಜನಕವನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿರೋದನ್ನ ನಾವಿಲ್ಲಿ ಅಪ್ಡೇಟ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಇವತ್ತಿನ 2ನೇ ಪ್ರಶ್ನೆ, ಭಾರತದ ಮೊದಲ ಸೌರ ನಗರ ಯಾವ ರಾಜ್ಯದಲ್ಲಿದೆ? ಇನ್ ವಿಚ್ ಸ್ಟೇಟ್ ಇಂಡಿಯಾಸ್ ಫಸ್ಟ್ ಸೋಲಾರ್ ಸಿಟಿ ಲೊಕೇಟೆಡ್? ಏನಿದು ಸೋಲಾರ್ ಸಿಟಿ ಅಂದ್ರೆ ಸೊ ಕಲ್ಲಿದ್ದಲಿಂದ ಬಳಸ್ತಕ್ಕಂಥ ವಿದ್ಯುತ್ತಿನ ಬದಲಾಗಿ ರಿನ್ಯೂಬಲ್ ಎನರ್ಜಿ ಅಂದ್ರೆ ಸೌರಶಕ್ತಿಯಿಂದ ಬರ್ತಕ್ಕಂಥ ವಿದ್ಯುತ್ತನ್ನ ಸಂಪೂರ್ಣವಾಗಿ ಬಳಸಿಕೊಂಡಿರ್ತಕ್ಕಂಥ ಭಾರತ ದೇಶದ ನಗರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಒಂದು ನಗರ ಯಾವ ರಾಜ್ಯದಲ್ಲಿದೆ? ನಗರ ಯಾವುದು ಅಂತ ನಾನು ಮುಂದೆ ಹೇಳ್ತೇನೆ. ಆ ನಗರ ಯಾವ ರಾಜ್ಯದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸೌರ ನಗರವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿ ಅಪ್ಡೇಟ್ ಇಸ್, ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಫಸ್ಟ್ ಸೋಲಾರ್ ವಿಲೇಜ್ ಅನ್ನ ಬಹಳ ಹಿಂದೆ ಅನೌನ್ಸ್ ಮಾಡಿದ್ರು. ಸೊ ಈಗ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಸೋಲಾರ್ ವಿಲೇಜ್ ಅಲ್ಲ, ಸೋಲಾರ್ ಸಿಟಿಯನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಈ ಒಂದು ಸಿಟಿ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ನಗರವಾಗಿರುತ್ತೆ. ಸೊ ಯಾವುದು ಸರ್ ಆ ನಗರ ಅಂದ್ರೆ ಸೊ ಆ ಒಂದು ನಗರವನ್ನ ನಾವೇನಂತ ಕರಿತೀವಿ ಅಂದ್ರೆ ಸಾಂಚಿ ನಗರ ಅಂತ ಕರಿತೇವೆ. ಸೊ ಸಾಂಚಿ ನಗರವನ್ನ ಈಗ ಇದಿರ್ತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಅಂತ ಕೇಳಬಹುದಾಗಿರುತ್ತೆ. ಸೊ ಮಧ್ಯಪ್ರದೇಶದ ರೈಸನ್ ಡಿಸ್ಟ್ರಿಕ್ಟ್. ಸೊ ಇದು ಒಂದು ವರ್ಲ್ಡ್ ಹೆರಿಟೇಜ್ ಟೌನ್ ಆಗಿರುತ್ತೆ, ಅಂದ್ರೆ ಇದು ಪ್ರಪಂಚದ ಒಂದು ಪಾರಂಪರಿಕ ನಗರವಾಗಿರುತ್ತೆ. ಸೊ ಆ ಒಂದು ನಗರ, ಸೊ ಅದನ್ನ ನಾವು ಸಾಂಚಿ ನಗರ ಅಂತ ಕರಿತೇವೆ. ಸೊ ಈ ಒಂದು ನಗರದಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸೌರ ನಗರವನ್ನಾಗಿ ನಾವಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಇಂಡಿಯಾಸ್ ಫಸ್ಟ್ ಸೋಲಾರ್ ಸಿಟಿ ಆಗಿರುತ್ತೆ. ಸೊ ಈ ಒಂದು ಸೋಲಾರ್ ಸಿಟಿಯನ್ನ ಡೆವಲಪ್ ಮಾಡಲಿಕ್ಕೆ ಯಾರ್ಯಾರ ನಡುವೆ ಅಗ್ರಿಮೆಂಟ್ ಆಗಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ರಿನ್ಯೂಬಲ್ ಎನರ್ಜಿ, ಅಂದ್ರೆ ಆ ಒಂದು ಮಧ್ಯಪ್ರದೇಶದ ಈ ನವೀಕರಿಸಬಹುದಾದ ಇಂಧನಗಳ ಒಂದು ಇಲಾಖೆ
ಅದ್ರ ಜೊತೆಗೆ IIT ಕಾನ್ಪುರ್ ಜೊತೆ ಸೊ ಇವೆರಡರ ನಡುವೆ ಒಪ್ಪಂದ ಆಗಿತ್ತು. ಕಾರಣ ಏನಂದ್ರೆ ಸೊ ಯಾವುದೇ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾಗಿದ್ರೆ ನಮಗೆ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಆ ಒಂದು ತಂತ್ರಜ್ಞಾನವನ್ನ ಸಪೋರ್ಟ್ ಮಾಡಿರ್ತಕ್ಕಂಥವ್ರು IIT ಕಾನ್ಪುರ್ ವತಿಯಿಂದ ಆ ಒಂದು ಸಪೋರ್ಟ್ ಅನ್ನ ಮಾಡಿರ್ತಾರೆ. ಕಾರಣ ಏನು ಅಂದ್ರೆ ಆ ಒಂದು ನಗರವನ್ನ ನೆಟ್ ಝೀರೋ ಮಾಡಲಿಕ್ಕೆ, ನೆಟ್ ಝೀರೋ ಅಂದ್ರೆ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಲ್ಲೇ ಅಬ್ಸಾರ್ಬ್ ಮಾಡ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಜನರೇಟ್ ಮಾಡುವ ಕಾರಣದಿಂದ IIT ಕಾನ್ಪುರ್ ಮತ್ತೆ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ರಿನ್ಯೂಬಲ್ ಎನರ್ಜಿ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಫಲಶ್ರುತಿಯಾಗಿ ಸೊ ಈಗ ಈ ಒಂದು ಸಾಂಚಿ ನಗರವನ್ನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸೌರ ನಗರವನ್ನಾಗಿ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸೌರ ನಗರವನ್ನಾಗಿ ಮಾಡಲಿಕ್ಕೆ ಅವರು ರಿನ್ಯೂಬಲ್ ಎನರ್ಜಿಯನ್ನು ಯೂಸ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಆ ರಿನ್ಯೂಬಲ್ ಎನರ್ಜಿಯನ್ನು ಎಲ್ಲಿ ಜನರೇಟ್ ಮಾಡ್ತಾ ಇದ್ದಾರೆ? ಆ ರಿನ್ಯೂಬಲ್ ಎನರ್ಜಿಯನ್ನು ಸಾಂಚಿ ನಗರದಲ್ಲಿ ಜನರೇಟ್ ಮಾಡ್ತಾ ಇಲ್ಲ. ಸಾಂಚಿ ನಗರಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ಇನ್ನೊಂದು ಊರು, ಆ ಊರನ್ನು ನಾವೇನಂತ ಕರಿತೀವಿ ಅಂದರೆ ನಗೌರಿ ಅಂತ ಕರಿತೇವೆ. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕು. ನಗೌರಿ ಅಂತಕ್ಕಂಥ ಒಂದು ಪ್ಲೇಸ್ ಇರುತ್ತೆ. ಆ ನಗೌರಿ ಅಂತಕ್ಕಂಥ ಪ್ಲೇಸ್ ಸಾಂಚಿ ನಗರಕ್ಕೆ ಸಮೀಪವಾಗಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಆ ಒಂದು ಪ್ಲೇಸಲ್ಲಿ 3 ಮೆಗಾವ್ಯಾಟ್ ಕೆಪಾಸಿಟಿ ಆಫ್ ಸೋಲಾರ್ ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಆ ಒಂದು ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಬಂದಿರತಕ್ಕಂಥ ವಿದ್ಯುತ್ ಅನ್ನ ಸಾಂಚಿ ನಗರದಲ್ಲಿ ಬಳಕೆ ಮಾಡುವ ಮುಖಾಂತರ ಸೊ ಅದು ಈಗ ಭಾರತ ದೇಶದಲ್ಲಿ ಫಸ್ಟ್ ಸೋಲಾರ್ ಸಿಟಿಯಾಗಿ ಹೊರಹೊಮ್ಮಲಿಕ್ಕೆ ಅದು ಕಾರಣವಾಗಿರುತ್ತೆ. ಅದಾದ್ಮೇಲೆ ಇವಾಗ ನಗರದಲ್ಲಿರ್ತಕ್ಕಂಥ ಅಥವಾ ತಮ್ಮ ಯುಟಿಲಿಟಿಗೆ ಮಾತ್ರ ಅವರು ಸೌರ ಎನರ್ಜಿಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಬದಲಾವಣೆಯನ್ನು ಕೂಡ ಅಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಬದಲಾವಣೆ ಏನು ಅಂದರೆ 5 ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ 5 ಮೆಗಾವ್ಯಾಟ್ಗಳ ಸೋಲಾರ್ ಯೋಜನೆ. ದಿಸ್ ಇಸ್ ಅಡಿಷನ್. ನಾನು ಮುಂಚೆ ಹೇಳಿರ್ತಕ್ಕಂಥದ್ದು 3 ಮೆಗಾವ್ಯಾಟ್ ಕೆಪಾಸಿಟಿ ಆಲ್ರೆಡಿ ಡೆವಲಪ್ ಆಗೋಗಿದೆ. ಅದ್ರ ಜೊತೆಗೆ 5 ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಅನ್ನ ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕೂಡ ಸಾಂಚಿ ನಗರದ ಹತ್ತಿರ ಇರ್ತಕ್ಕಂಥ ಇನ್ನೊಂದು ಪ್ರದೇಶ, ಅದನ್ನ ನಾವು ಗುಲ್ಗಾಂವ್ ಅಂತ ಕರಿತೇವೆ. ಸೊ ಗುಲ್ಗಾಂವ್ನಲ್ಲಿ 5 ಮೆಗಾವ್ಯಾಟ್ ನ ಇನ್ನೊಂದು ಸೋಲಾರ್ ಪ್ಲಾಂಟ್ ಅನ್ನ ಜನರೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸೋಲಾರ್ ಪ್ಲಾಂಟ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಇವಾಗ ಪಂಪ್ ಸೆಟ್ ರನ್ ಆಗಬೇಕಾದ್ರೆ ಅಥವಾ ಪೆಸ್ಟಿಸೈಡ್ಸ್ ಅನ್ನ ಸ್ಪ್ರೇ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಬಳಕೆ ಮಾಡಬೇಕಾಗಿದ್ರೆ ಮತ್ತೆ ನಮಗೆ ಎಲೆಕ್ಟ್ರಿಸಿಟಿ ಬೇಕಾಗಿರುತ್ತೆ. ಸೊ ಆ ಒಂದು ಎಲೆಕ್ಟ್ರಿಸಿಟಿಗಾಗಿ ಮತ್ತೊಮ್ಮೆ ಅಗ್ರಿಕಲ್ಚರ್ ಸೆಕ್ಟರ್ಗೂ ಕೂಡ ಅವರು ಸೌರಶಕ್ತಿಯನ್ನ ಬಳಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಡೆಫಿನೆಟ್ಲಿ ಗುಡ್. ಕಾರಣ ಏನಂದ್ರೆ ನಮ್ಮ ಒಂದು ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡಲಿಕ್ಕೆ ಸೊ ಇವೆಲ್ಲ ಸಣ್ಣ ಸಣ್ಣ ಒಂದು ಕಾಂಟ್ರಿಬ್ಯೂಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ರೆಸಿಡೆಂಟ್ಸ್ ಅಂದ್ರೆ ಆ ಒಂದು ನಗರದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳ ಸಂಖ್ಯೆ 7,000 ರೆಸಿಡೆಂಟ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಲ್ಲಿರ್ತಕ್ಕಂಥ ಎಲ್ಲಾ 7,000 ರೆಸಿಡೆಂಟ್ಸ್ ಒಂದು ಪ್ಲೆಡ್ಜ್ ಅಥವಾ ಒಂದು ಪ್ರತಿಜ್ಞೆಯನ್ನ ತೆಗೆದುಕೊಂಡಿರ್ತಾರೆ. ಆ ಪ್ರತಿಜ್ಞೆ ಏನು ಅಂದ್ರೆ ತಾವು ಬಳಕೆ ಮಾಡ್ತಕ್ಕಂಥ ಯಾವುದೇ ಬೆಳಕಿನ ವಸ್ತು ಆಗಿರ್ಬೋದು ಅಥವಾ ಶಾಖದ ವಸ್ತು ಆಗಿರ್ಬೋದು ಸೊ ಅದನ್ನೆಲ್ಲ ರಿನ್ಯೂಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನ ಮೂಲದಿಂದ ಬಳಕೆ ಮಾಡ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಪ್ರತಿಜ್ಞೆಯ ಸಲುವಾಗಿ ನಾವು ಅಲ್ಲಿ ಈ ನಗರವನ್ನ ಪ್ರಸ್ತುತವಾಗಿ ಭಾರತ ದೇಶದ ಸೋಲಾರ್ ಸಿಟಿಯನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದರಿಂದ ಅವರು ಎಷ್ಟು ಕಾರ್ಬನ್ ಎಮಿಷನ್ ಅನ್ನ ಸೇವ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 14,000 ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಒಂದು ವರ್ಷಕ್ಕೆ ಸಪೋಸ್ ಅವರು ಕಲ್ಲಿದ್ದಲಿಂದ ಬರ್ತಕ್ಕಂಥ ಒಂದು ಇಂಧನವನ್ನ ಬಳಕೆ ಮಾಡಿದ್ರೆ ಒಂದು ವರ್ಷಕ್ಕೆ 14,000 ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಅವರು ಉತ್ಪತ್ತಿ ಮಾಡ್ತಾ ಇದ್ರು. ಈ 14,000 ಟನ್ಗಳಷ್ಟು ಕಾರ್ಬನ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ 2,38,000 ಮರಗಳು ಬೇಕಾಗಿತ್ತು. ಇಮ್ಯಾಜಿನ್ 2,38,000 ಟ್ರೀಸ್ ಎಷ್ಟು ಕೆಲಸ ಮಾಡ್ತಾ ಇತ್ತೋ ಸೊ ಅಷ್ಟು ಟ್ರೀಸ್ಗಳು ಮಾಡ್ತಕ್ಕಂಥ ಕೆಲಸವನ್ನ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸೇ ಮಾಡ್ದೇನೆ ಅವರು ಅದನ್ನ ಸಾಕಾರ ಮಾಡಿ ತೋರಿಸಿರ್ತಾರೆ. ಸೊ ಈ ರೀತಿಯ ಅಪ್ರೋಚ್ ಅನ್ನ ಬಹಳಷ್ಟು ನಗರಗಳು ಅಡಾಪ್ಟ್ ಮಾಡ್ಕೊಂಡ್ರೆ ಈ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು ಕ್ರಮೇಣವಾಗಿ ಕಡಿಮೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇದು ಬರೀ GS ಗೆ ಮಾತ್ರ ಅಲ್ಲ, ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗ್ ಮತ್ತೆ essay ರೈಟಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಇದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾನು ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವಿಚ್ ಇಸ್ ದ ಫಸ್ಟ್ ಸೋಲಾರ್ ವಿಲೇಜ್ ಇನ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸೌರ ಹಳ್ಳಿ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇನ್ ಶಾರ್ಟ್ ಇದನ್ನ ನಾವು NPCI ಅಂತ ಕರಿತೇವೆ. ಸೊ ಇದು ಆರಂಭಿಸಿರ್ತಕ್ಕಂಥ 2 ಸಂವಾದಾತ್ಮಕ ಪಾವತಿ ಉಪಕ್ರಮಗಳು ಯಾವುವು? ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೇವೆ, NPCI ಅಂತ ಕರಿತೇವೆ. ಸೊ ಇವರು 2 ಸಿಸ್ಟಮ್ಗಳನ್ನ ಲಾಂಚ್ ಮಾಡಿದ್ದಾರೆ. ಆ 2 ಪೇಮೆಂಟ್ ಇನಿಷಿಯೇಟಿವ್ಸ್ ಯಾವ್ದ್ಯಾವ್ದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಲೋ UPI
ಭಾರತ್ ಬಿಲ್ ಪೇ ಕನೆಕ್ಟ್. ಸೊ ಇವೆರಡನ್ನ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವತಿಯಿಂದ ಲಾಂಚ್ ಮಾಡಿರ್ತಾರೆ. ಏನ್ ಸರ್ ಇವೆರಡು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಅದನ್ನ ಹೇಳೋದಕ್ಕಿಂತ ಮುಂಚೆ ದಿ ಅಪ್ಡೇಟ್ ಇಸ್ ಹೆಲೋ UPI, ಇನ್ನೊಂದನ್ನ ಭಾರತ್ ಬಿಲ್ ಪೇ ಕನೆಕ್ಟ್ ಅಂತ ಕರೀತೇವೆ. ಸೊ ಇವೆರಡನ್ನ ಯಾರು ಲಾಂಚ್ ಮಾಡಿದ್ದು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ಇವೆರಡನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವತಿಯಿಂದ ಇದನ್ನ ಲಾಂಚ್ ಮಾಡಿರ್ತಾರೆ. ಏನ್ ಸರ್ ಇದು ಏನ್ ಕೆಲಸ ಮಾಡುತ್ತೆ ನೋಡಿ, ಹೆಸರಲ್ಲೇ ಇದೆ ಹೆಲೋ UPI ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್, ನಾವು UPI ಅನ್ನು ಯೂಸ್ ಮಾಡಲಿಕ್ಕೆ ನಮಗೆ ಗೊತ್ತಿದೆ, ಬಿಕಾಸ್ ಆ ಆ್ಯಪ್ ಹೆಂಗೆ ವರ್ಕ್ ಆಗುತ್ತೆ. ಸೊ ಅದರಲ್ಲಿ ಬರ್ತಕ್ಕಂಥ ಟೆಕ್ಸ್ಟನ್ನು ಓದ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಬಟ್ ಎಲ್ಲ ಜನರು ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಭಾಳಷ್ಟು ಜನರು ಇಲ್ಲಿಟ್ರೇಟ್ ಆಗಿರ್ತಾರೆ. ಸೊ ಅವರು ಈಗ ವಾಯ್ಸ್ ಕಮಾಂಡ್ನ ಮುಖಾಂತರ UPI ಪೇಮೆಂಟನ್ನು ಬಳಕೆ ಮಾಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ ಅಂದರೆ ಹೆಲೋ ಅಂತ ಹೆಸರು ಕೊಟ್ಟಿದ್ದಾರೆ. ಹೆಲೋ ಅಂದರೆ ನಾವು ಮಾತಾಡುವ ಮುಖಾಂತರ UPI-ಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಇವರು ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನು ಅವರು ಸ್ಮಾರ್ಟ್ ಫೋನ್ಗಳಲ್ಲಿ, ಅಂದರೆ ನಾವು ಹೇಗೆ ಟೆಕ್ಸ್ಟ್ ಇನ್ಪುಟ್ ಕೊಡ್ತೇವೆ, ಸೊ ಅದೇ ರೀತಿ ವಾಯ್ಸ್ ಇನ್ಪುಟ್ ಕೊಡುವುದರ ಮುಖಾಂತರ ಈ ಒಂದು UPI ಪ್ಲಾಟ್ಫಾರ್ಮ್ ಅನ್ನ ಬಳಕೆ ಮಾಡ್ತಕ್ಕಂಥ ಒಂದು ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಆಪ್ ಅನ್ನ ನಾವು ಹೆಲೋ UPI ಅಂತ ಕರಿತೇವೆ. ಸೊ ಪ್ರಸ್ತುತವಾಗಿ ಈ ಒಂದು UPI ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಮಾತ್ರ ಲಭ್ಯವಿರುತ್ತೆ. ಸೊ ಕ್ರಮೇಣವಾಗಿ ಇದನ್ನ ಎಲ್ಲಾ ರೀಜನಲ್ ಲ್ಯಾಂಗ್ವೇಜಸ್ಗೂ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವಿಲ್ಲಿ ಪರಿಗಣಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ವಾಯ್ಸ್ ಕಮಾಂಡ್ ಅನ್ನ ರೆಕಗ್ನೈಸ್ ಮಾಡಲಿಕ್ಕೆ ಇವರು ಯಾವ ಬೇರೆ ಪ್ಯಾರಲಲ್ ಅಪ್ಲಿಕೇಶನ್ಸ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ಕೇಳಬಹುದಾಗಿರುತ್ತೆ. ಸೊ NPCI ಯಾವ್ಯಾವ್ದ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ ಅಂದ್ರೆ ಭಾಷಿಣಿ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಬಹಳ ದಿನಗಳಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದನ್ನ ನಾವು ಭಾಷಿಣಿ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಭಾಷಿಣಿ ಕಾರ್ಯಕ್ರಮ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಬಹಳ ಹಿಂದೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇದು ಸ್ಥಳೀಯ ಭಾಷೆಯಲ್ಲಿ ಭಾಷಾಂತರ ಮಾಡ್ಲಿಕ್ಕಾಗಿರ್ಬೋದು ಅಥವಾ ವಾಯ್ಸ್ ಕಮಾಂಡ್ ಕೊಡ್ಲಿಕ್ಕೆ ಆಗಿರ್ಬೋದು. ಸೊ ಅದನ್ನ ನಿಖರವಾಗಿ ಮಾಡ್ತಕ್ಕಂಥ ಒಂದು ಅಪ್ಲಿಕೇಶನ್ ಅನ್ನ ನಾವು ಭಾಷಿಣಿ ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಇದೆ ಭಾಷಿಣಿ ಅಂತ ಕರಿತೇವೆ. ಸೊ ಭಾಷಿಣಿ ಪ್ರೋಗ್ರಾಮ್ ಅನ್ನ ಇದ್ರ ಜೊತೆಗೆ ಮರ್ಜ್ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ AI ಫಾರ್ ಭಾರತ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೇವೆ. ಯಾಕಂದ್ರೆ ಆ ವಾಯ್ಸ್ ಕಮಾಂಡ್ ಅನ್ನ ಅದು ರೆಕಗ್ನೈಸ್ ಮಾಡಿ ರೆಸ್ಪಾಂಡ್ ಮಾಡಬೇಕಾಗಿದ್ರೆ ಸೊ ಅದರಲ್ಲಿ ಕೃತಕ ಬುದ್ಧಿಮತ್ತೆ ಇರಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದ್ರ ಜೊತೆಗೆ AI ಫಾರ್ ಭಾರತ್ ಅನ್ನೋದನ್ನ ಕೂಡ ಯುಟಿಲೈಸ್ ಮಾಡ್ಕೊಂಡಿರ್ತಾರೆ. ಸೊ ಇವೆರಡನ್ನ ಯುಟಿಲೈಸ್ ಮಾಡಿಕೊಳ್ಳುವುದರ ಮುಖಾಂತರ ಹೆಲೋ UPI ಅಂತಕ್ಕಂಥ ಹೊಸ ಕಾನ್ಸೆಪ್ಟ್ ಅನ್ನ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಐ ಟೋಲ್ಡ್ ಯು ದೇರ್ ಇಸ್ ಒನ್ ಮೋರ್ ಇಂಟ್ರೊಡಕ್ಷನ್. ಸೊ ಇನ್ನೊಂದು ಇಂಟ್ರೊಡಕ್ಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಭಾರತ್ ಬಿಲ್ ಪೇ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಭಾರತ್ ಬಿಲ್ ಪೇ? ಭಾರತ್ ಬಿಲ್ ಪೇ ಅಂದ್ರೆ ನಮ್ಮ ಯುಟಿಲಿಟಿ ಬಿಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೋನ್ ಬಿಲ್ ಪೇ ಮಾಡಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಬೇಕು, ವಾಟರ್ ಬಿಲ್ ಪೇ ಮಾಡಬೇಕು. ಸೊ ಅದನ್ನು ಕೂಡ ನಾವು ಎಲ್ಲೋ ಬೆಂಗಳೂರು ಒನ್ಗೋ ಅಥವಾ ಎಲ್ಲೋ ಫಿಸಿಕಲಿ ಹೋಗಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಅದನ್ನು ಕೂಡ ಸುಲಭಗೊಳಿಸಲಿಕ್ಕೆ ಒಂದು ಭಾರತ್ ಬಿಲ್ ಪೇ ಕನೆಕ್ಟ್ ಅನ್ನೋದನ್ನ ಕೂಡ ಲಾಂಚ್ ಮಾಡಿರ್ತಾರೆ. ಸೊ ಇವೆರಡೂ ಕೂಡ ಸಾಮಾನ್ಯ ಜನರಿಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಸುಲಭವಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ಸ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಇವು ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ಇರುತ್ತೆ. ಕ್ರಮೇಣವಾಗಿ ಇದನ್ನ ಎಲ್ಲ ಭಾಷೆಗಳಲ್ಲೂ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸೊ ಇವತ್ತಿನ 4ನೇ ಪ್ರಶ್ನೆ, G20 ಶೃಂಗಸಭೆಯ ಪ್ರತಿಷ್ಠಾನ ಸ್ಥಳದಲ್ಲಿ ಸ್ಥಾಪಿಸಲಾಗುತ್ತಿರುವ ನಟರಾಜ ಪ್ರತಿಮೆಯ ಮಹತ್ವ ಮತ್ತು ಅದರ ರಚನೆಯಲ್ಲಿ ಬಳಸಲಾಗಿರ್ತಕ್ಕಂಥ ತಂತ್ರವೇನು? ಸೊ ನಮ್ಮ ಭಾರತ ದೇಶ G20 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ ಅಂತ ನಿಮಗೆ ಗೊತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆ ನಡೀತಾ ಇದೆ. ಆ ಒಂದು ಸಭೆಯಲ್ಲಿ ಒಂದು ನಟರಾಜ ಸ್ಟ್ಯಾಟ್ಯೂವನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಈ ಒಂದು ಸ್ಟ್ಯಾಟ್ಯೂ ಏನಿರುತ್ತೆ ಸೊ ಅದು ಏನು ಸಿಗ್ನಿಫಿಕೆನ್ಸ್ ಅಥವಾ ಅದರ ಮಹತ್ವವೇನು ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಮತ್ತು ಈ ಒಂದು ನಟರಾಜ ಸ್ಟ್ಯಾಟ್ಯೂ ಅನ್ನ ಯಾವ ಒಂದು ಪ್ರೆಸ್ಟೀಜಿಯಸ್ ವೆನು ಅಥವಾ ಯಾವ ಒಂದು ಟೆಕ್ನಾಲಜಿಯಿಂದ ಅಥವಾ ಟೆಕ್ನಿಕ್ ಇಂದ ಡೆವಲಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ನಟರಾಜನ ಪ್ರತಿಮೆ ಭಗವಾನ್ ಶಿವನ ಕಾಸ್ಮಿಕ್ ಶಕ್ತಿಯನ್ನು ಸಂಕೇತಿಸುತ್ತದೆ. ಸೊ ಫಸ್ಟ್ ಪಾಯಿಂಟ್ಗೆ ಆನ್ಸರ್ ಏನು ಅಂದ್ರೆ ನಟರಾಜ ಸ್ಟ್ಯಾಟ್ಯೂ ಸಿಂಬಲೈಸಸ್ ಲಾರ್ಡ್ ಶಿವ. ಸೊ ನಿಮ್ಗೆ ಗೊತ್ತು, ಸೊ ಇದು ಲಾರ್ಡ್ ಶಿವನನ್ನ ಸಿಂಬಲೈಸ್ ಮಾಡ್ತಕ್ಕಂಥ ಒಂದು ಚಿತ್ರವಾಗಿರುತ್ತೆ. ಸೊ ಇದು ಏನನ್ನ ತೋರಿಸುತ್ತಂದ್ರೆ ಕಾಸ್ಮಿಕ್ ಪವರ್ ಅಂತ ನಾವೇನ್ ಕರಿತೇವೆ ಅದನ್ನ ಡಿಪಿಕ್ಟ್ ಮಾಡ್ತಕ್ಕಂಥ ಒಂದು ಇಮೇಜ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ಯಾವ ತಂತ್ರಜ್ಞಾನದಿಂದ ಡೆವಲಪ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಚೋಳರ ಕಾಲದಲ್ಲಿರ್ತಕ್ಕಂಥ ಒಂದು ಕಲೆ ಅಂತೆ. ಸೊ ಇಲ್ಲಿ ಹಿಸ್ಟಾರಿಕಲ್ ಥಿಂಗ್ ಇರೋದ್ರಿಂದ ಡೆಫಿನೆಟ್ಲಿ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಚೋಳರ ಕಂಚುಗಳನ್ನ ನೆನಪಿಸ್ತಕ್ಕಂಥ ಲಾಸ್ಟ್ ಮೇಣದ ತಂತ್ರವನ್ನ ಇಲ್ಲಿ ಬಳಸಲಾಗಿದೆ. ಅಂದ್ರೆ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಕರಿತೇವೆ. ಅಂದ್ರೆ ಆ ಒಂದು ಮೋಲ್ಡ್ ಅನ್ನ ಮಾಡ್ತಾರೆ, ಅಂದ್ರೆ ಆ ಪ್ರತಿಮೆ ಹೇಗಿರ್ಬೇಕು ಅಂತಕ್ಕಂಥ ಒಂದು ಮೋಲ್ಡ್ ಅನ್ನ ಮಾಡ್ತಾರೆ. ಆ ಮೋಲ್ಡ್ ಅನ್ನ ವ್ಯಾಕ್ಸ್ ಇಂದ ಕವರ್ ಮಾಡ್ತಾರೆ. ಸೊ ವ್ಯಾಕ್ಸ್ ಇಂದ
ಅರ್ಧ ಕವರ್ ಮಾಡಿದ ನಂತರ ಅದರೊಳಗಡೆ ಮೆಟಲ್ ಪೋರ್ ಮಾಡ್ತಾರೆ. ಸೊ ಯಾವಾಗ ಮೆಟಲ್ ಸಾಲಿಡಿಫೈ ಆಗುತ್ತೆ ಅದಾದ್ಮೇಲೆ ವ್ಯಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಕರಿತೇವೆ. ಸೊ ಈ ಒಂದು ತಂತ್ರಜ್ಞಾನದ ಮುಖಾಂತರ G20 ಸಭೆ ಏನ್ ನಡೀತಾ ಇದೆ ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಪ್ರಪಂಚದ ಅತಿ ಎತ್ತರವಾಗಿರ್ತಕ್ಕಂಥ ನಟರಾಜ ಸ್ಟ್ಯಾಟ್ಯೂ ಏನಿರುತ್ತೆ ಸೊ ಅದನ್ನ ಡೆವಲಪ್ ಮಾಡಿರ್ತಾರೆ. ಸೊ 2 ಪಾಯಿಂಟ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಹಿಸ್ಟಾರಿಕಲ್ ಕನೆಕ್ಟ್, ಯಾವ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲೆ ಅಂತ ಕೇಳ್ಬೋದಾಗಿರುತ್ತೆ. ಸೊ ಇನ್ನೊಂದು ಆ ತಂತ್ರಜ್ಞಾನದ ಹೆಸರೇನು ಅಂತ ನಮಗೆ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಅಪ್ಡೇಟ್ ಏನು ಅಂದ್ರೆ ಸೊ ಯು ನೀಡ್ ಟು ರಿಮೆಂಬರ್ ದಿಸ್ ಇಸ್ ದಿ ವರ್ಲ್ಡ್ಸ್ ಟಾಲೆಸ್ಟ್ ನಟರಾಜ ಸ್ಟ್ಯಾಟ್ಯೂ ಅಟ್ G20 ಸಮಿಟ್. ಸೊ G20 ಶೃಂಗಸಭೆಯಲ್ಲಿ ವಿಶ್ವದ ಅತಿ ಎತ್ತರದ ನಟರಾಜ ಪ್ರತಿಮೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಪ್ರತಿಮೆಯನ್ನ ಈ ಚಿತ್ರಗಳಲ್ಲಿ ನೀವು ಗಮನಿಸಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ನಟರಾಜ ಸ್ಟ್ಯಾಟ್ಯೂ ಏನಿದೆ ಸೊ ಇಟ್ ಈಸ್ ಬಿಲೀವ್ ಟು ಬಿ ವರ್ಲ್ಡ್ಸ್ ಟಾಲೆಸ್ಟ್, ಅಂದ್ರೆ ಇದನ್ನ ಪ್ರಪಂಚದಲ್ಲಿಯೇ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಮೂರ್ತಿ ಅಂತ ನಂಬಲಾಗ್ತಾ ಇದೆ. ಸೊ ಈ ಒಂದು ಮೂರ್ತಿಯನ್ನ ನಮ್ಮ G20 ಸಮಿಟ್ ಅಥವಾ ಶೃಂಗಸಭೆಯಲ್ಲಿ ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಸೊ ಎಷ್ಟು ಎತ್ತರ ಇದೆ ಸರ್? ಹಾಗಿದ್ರೆ ಪ್ರಪಂಚದಲ್ಲಿಯೇ ಅತಿ ಟಾಲೆಸ್ಟ್ ಅಂದ್ರೆ ಸೊ ಇದರ ಎತ್ತರ ಎಷ್ಟು ಅಂದ್ರೆ 28 ಫೂಟ್ ಅಥವಾ 28 ಅಡಿಗಳು ಎತ್ತರವಾಗಿರ್ತಕ್ಕಂಥ ಒಂದು ಸ್ಟ್ಯಾಟ್ಯೂ ಆಗಿರುತ್ತೆ. ಸೊ ಈ ಒಂದು ಸ್ಟ್ಯಾಟ್ಯೂ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದನ್ನ ನಾವು ಲಾಸ್ಟ್ ಮೇಣದ ತಂತ್ರಜ್ಞಾನದ ಮುಖಾಂತರ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದು ಯಾವ ಕಾಲದ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಂದ್ರೆ ಚೋಳ ಬ್ರಾನ್ಸಸ್ ಅಂತ ಕರಿತೇವೆ. ಸೊ ಚೋಳ ಕಂಚಿನ ಒಂದು ಕಲಾಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಲೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ಟ್ಯಾಟ್ಯೂ ಇದಾಗಿರುತ್ತೆ. ಸೊ ಈ ಒಂದು ಸ್ಟ್ಯಾಟ್ಯೂ ಏನನ್ನ ಸಿಂಬಲೈಸ್ ಮಾಡುತ್ತೆ ಅದನ್ನ ನಾನು ಪ್ರಶ್ನೆಯಲ್ಲೂ ಕೂಡ ಹೇಳಿದ್ದೇನೆ. ಇದು ಲಾರ್ಡ್ ಆಫ್ ಡ್ಯಾನ್ಸ್ ಅಂದ್ರೆ ಈ ಒಂದು ನೃತ್ಯ ಅಂತ ನಾವೇನ್ ಕರಿತೇವೆ. ಸೊ ನೃತ್ಯದ ಅಧಿಪತಿಯನ್ನ ತೋರಿಸ್ತಕ್ಕಂಥ ಒಂದು ಚಿತ್ರವಾಗಿರುತ್ತೆ. ನಿಮ್ಗೆ ಗೊತ್ತು ನಟರಾಜ ಆ ನಿಂತಿರ್ತಕ್ಕಂಥ ಭಂಗಿಯಲ್ಲೇ ನೃತ್ಯ ಇರೋದ್ರಿಂದ ಸೊ ಇದು ಪ್ರಮುಖವಾಗಿ ನೃತ್ಯವನ್ನ ಸಿಂಬಲೈಸ್ ಮಾಡ್ತಕ್ಕಂಥ ಒಂದು ಶಿವನ ಚಿತ್ರವಾಗಿರುತ್ತೆ. ಅಂಡ್ ಇಸ್ ಕಾಸ್ಮಿಕ್ ಪವರ್ಸ್ ಆಫ್ ಕ್ರಿಯೇಷನ್ ಅಂಡ್ ಡಿಸ್ಟ್ರಕ್ಷನ್, ಅಂದ್ರೆ ನಮ್ಮ ಒಂದು ಜಗತ್ತು ಅಥವಾ ಬ್ರಹ್ಮಾಂಡ ಏನಿದೆ ಸೊ ಅದರ ಒಂದು ಕ್ರಿಯೇಷನ್ ಮತ್ತೆ ಡಿಸ್ಟ್ರಕ್ಷನ್ ಪವರ್ ಅನ್ನ ಡಿಪಿಕ್ಟ್ ಮಾಡ್ತಕ್ಕಂಥ ಒಂದು ಚಿತ್ರವನ್ನ ಸೊ ಆ ಒಂದು ಚಿತ್ರದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಲಾಸ್ಟ್ ವ್ಯಾಕ್ಸ್ ಪ್ರಾಸೆಸ್ ಅಂತ ನಾವೇನ್ ಕರೀತೇವೆ ಸೊ ಇದು ಯಾರ ಕಾಲಕ್ಕೆ ಸೇರಿರ್ತಕ್ಕಂಥ ಕಲೆ ಅಂತ ಕೇಳಬಹುದಾಗಿರುತ್ತೆ. ಸೊ ಇದು ಚೋಳರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಲೆ ಆಗಿರುತ್ತೆ. ಸೊ ಆ ಒಂದು ಕಲೆಯನ್ನ ಮತ್ತೊಮ್ಮೆ ನಾವು ರೀಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಒಂದು ಹಿಸ್ಟರಿಗೆ ಅಥವಾ ನಮ್ಮ ಒಂದು ಪ್ರಾಚೀನ ಒಂದು ಕಲೆ ಅಥವಾ ಇತಿಹಾಸಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಗೌರವ ಅಂತ ನಾವಿಲ್ಲಿ ಪರಿಗಣಿಸಬಹುದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅನ್ನ ನಾವು ಹೇಗೆ ಮಾಡ್ತಾರೆ ಅಂತ ಆಲ್ರೆಡಿ ಹೇಳಿದ್ದೇನೆ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಮೆಟಲ್ ಅನ್ನ ಮಾಲ್ಟನ್ ಮಾಡ್ತಾರೆ, ಅಂದ್ರೆ ಅದನ್ನ ದ್ರವವಾಗಿ ಕನ್ವರ್ಟ್ ಮಾಡ್ತಾರೆ. ಆ ಒಂದು ಮೆಟಲ್ ಬ್ರಾನ್ಸ್ ಆದ್ರೂ ಆಗಿರ್ಬೋದು, ಗೋಲ್ಡ್ ಆದ್ರೂ ಆಗಿರ್ಬೋದು ಅಥವಾ ಸಿಲ್ವರ್ ಆದ್ರೂ ಆಗಿರ್ಬೋದು. ಆ ಮಾಲ್ಟನ್ ಮಾಡಿರ್ತಕ್ಕಂಥ ಗೋಲ್ಡ್ ಆದ್ರೂ ಆಗಿರ್ಬೋದು, ಸಿಲ್ವರ್ ಆದ್ರೂ ಆಗಿರ್ಬೋದು ಅಥವಾ ಬ್ರಾನ್ಸ್ ಕಂಚು ಆದ್ರೂ ಆಗಿರ್ಬೋದು. ಸೊ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ಮೋಲ್ಡ್ ಒಳಗಡೆ ಸುರಿತಾರೆ, ಅಂದ್ರೆ ನಟರಾಜ ಹೇಗಿರುತ್ತೆ ಸೊ ಆ ರೀತಿಯಾಗಿ ಒಂದು ಮೋಲ್ಡ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಆ ಮೋಲ್ಡ್ ಒಳಗಡೆ ಸುರಿತಾರೆ. ಆ ಮೋಲ್ಡ್ ನ ಸುತ್ತಲುವರೆಗೂ ಒಂದು ವ್ಯಾಕ್ಸ್ ಅನ್ನ ಕವರ್ ಮಾಡ್ತಾರೆ. ಸೊ ಯಾವಾಗ ಆ ಮೆಟಲ್ ಕಂಪ್ಲೀಟ್ ಆಗಿ ಸಾಲಿಡಿಫೈ ಆಗುತ್ತೆ ಅಥವಾ ಘನೀಕರಿಸುತ್ತೆ ಅವಾಗ ವ್ಯಾಕ್ಸ್ ಅನ್ನ ರಿಮೂವ್ ಮಾಡ್ತಾರೆ. ಸೊ ವ್ಯಾಕ್ಸ್ ಅನ್ನ ರಿಮೂವ್ ಮಾಡಿದಾಗ ನಾವು ನಿಜವಾದ ಪ್ರತಿಮೆಯನ್ನ ಅಲ್ಲಿ ನೋಡಬಹುದಾಗಿರುತ್ತೆ. ಅದಕ್ಕೆ ಇದನ್ನ ನಾವು ಲಾಸ್ಟ್ ವ್ಯಾಕ್ಸ್ ಅಂತ ಕರಿತೇವೆ. ಲಾಸ್ಟ್ ಅಂದ್ರೆ ಕಳೆದುಕೊಳ್ತಕ್ಕಂಥದ್ದು, ಅಂದ್ರೆ ಮೇಣವನ್ನ ಕಿತ್ತಾಕೋದ್ರಿಂದ ಸೊ ಅದನ್ನ ನಾವು ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಂತ ಕರಿತೇವೆ. ಸೊ ಈ ಒಂದು ತಂತ್ರಜ್ಞಾನವನ್ನ ಚೋಳರ ಕಾಲದಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ತಂತ್ರಜ್ಞಾನ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಇವತ್ತಿನ ಪ್ರಶ್ನೆ ಸಂಖ್ಯೆ 5. ಬ್ರೆಕ್ಸಿಟ್ನ 2 ವರ್ಷಗಳ ನಂತರ ಬ್ರಿಟನ್ ಮತ್ತೆ ಸೇರಿಕೊಳ್ಳುತ್ತಿರುವ ಯುರೋಪಿಯನ್ ಯೂನಿಯನ್ನ ಕಾರ್ಯಕ್ರಮ ಯಾವುದು? Which European Union program is Britain joining after more than 2 years of Brexit? Brexit ಅಂದ್ರೆ exit of Britain from European Union. ಸೊ ಯುರೋಪಿಯನ್ ಒಕ್ಕೂಟ ಏನಿರುತ್ತೆ ಆ ಒಂದು ಒಕ್ಕೂಟದಿಂದ ಬ್ರಿಟನ್ ಹೊರಗಡೆ ಬಂದಿರುತ್ತೆ. ಸೊ ಹೊರಗಡೆ ಬಂದ ನಂತರ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಸೋಸಿಯೇಷನ್ಗೆ ಮತ್ತೆ ರೀ ಎಂಟ್ರಿ ಆಗ್ತಾ ಇದೆ. ಆ ಅಸೋಸಿಯೇಷನ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಾರಿಜಾನ್ ಯುರೋಪ್ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಭಾಗಕ್ಕೆ ಮತ್ತೆ ಬ್ರಿಟನ್ ಸೇರ್ಕೊಂಡಿರುತ್ತೆ. ಹಾಗಿದ್ರೆ ಹಾರಿಜಾನ್ ಯುರೋಪ್ ಅಂದ್ರೆ ಏನ್ ಸರ್ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ UK rejoining Europe's
ಹಾರಿಜಾನ್ ಸೈನ್ಸ್ ಪ್ರೋಗ್ರಾಮ್. ಸೊ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಹಾರಿಜಾನ್ ಯುರೋಪ್ ಅಂತ ಕರಿತೇವೆ. ಸೊ ಈ ಒಂದು ಹಾರಿಜಾನ್ ಯುರೋಪ್ಗೆ ಬ್ರಿಟನ್, ಸೊ ನಿಮ್ಗೆಲ್ಲ ಗೊತ್ತು ಬ್ರಿಟನ್ ಯುರೋಪಿಯನ್ ಯೂನಿಯನ್ ಇಂದ ಹೊರಗಡೆ ಬಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ಹೊರಗಡೆ ಬಂದಿರತಕ್ಕಂಥ ರಾಷ್ಟ್ರ ಕ್ರಮೇಣವಾಗಿ ಒಂದೊಂದು ಕಾರ್ಯಕ್ರಮಕ್ಕೆ ಮತ್ತೆ ರೀಜಾಯಿನ್ ಆಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಸೊ ಈಗ ರೀಜಾಯಿನ್ ಆಗಿರ್ತಕ್ಕಂಥ ಒಂದು ಪ್ರಯತ್ನದ ಒಂದು ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಹಾರಿಜಾನ್ ಯುರೋಪ್ ಅಂತ ಕರೀತೇವೆ. ಸೊ ಇದು 2 years after the country's membership become casualty of Brexit, ಅಂದ್ರೆ 2 ವರ್ಷಗಳ ನಂತರ ಬ್ರೆಕ್ಸಿಟ್ ನಿಂದ ಹೊರಗಡೆ ಬಂದ 2 ವರ್ಷಗಳ ನಂತರ ಮತ್ತೊಮ್ಮೆ ಇದೇ ಕಾರ್ಯಕ್ರಮಕ್ಕೆ ಬ್ರಿಟನ್ ರೀಜಾಯಿನ್ ಆಗ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಟ್ ಆಲ್ಸೋ ರೀಜಾಯಿನಿಂಗ್ ಅಂದ್ರೆ ಬರೀ ಯುರೋಪ್ ಹಾರಿಜಾನ್ ಸೈನ್ಸ್ ಮಾತ್ರ ಅದು ಜಾಯಿನ್ ಆಗಿಲ್ಲ. ಇಟ್ ಆಲ್ಸೋ ಜಾಯಿನಿಂಗ್ ಕೋಪರ್ನಿಕಸ್ ದ ಯುರೋಪಿಯನ್ ಸ್ಪೇಸ್ ಪ್ರೋಗ್ರಾಮ್ ಅರ್ತ್ ಅಬ್ಸರ್ವೇಷನ್ ಕಾಂಪೊನೆಂಟ್ ಅಂತ ಕರಿತೇವೆ. ಅಂದ್ರೆ 2 ಸೆಕ್ಷನ್ಸ್ಗೆ ಅವರು ಮತ್ತೆ ಮರು ಜಾಯಿನ್ ಆಗಿದ್ದಾರೆ. ಸೊ ಒಂದು ಹಾರಿಜಾನ್ ಸೈನ್ಸ್ ಅಂತ ನಿಮಗೆ ಗೊತ್ತಾಯ್ತು. ಸೊ ಇನ್ನೊಂದನ್ನ ನಾವು ಈ ಬಾಹ್ಯಾಕಾಶ ಕಾರ್ಯಕ್ರಮ ಅಂದ್ರೆ ಯುರೋಪಿಯನ್ ಯೂನಿಯನ್ ಇರತಕ್ಕಂಥ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಪೇಸ್ ಪ್ರೋಗ್ರಾಮ್ ಇರುತ್ತೆ, ಅದನ್ನ ನಾವು ಬಾಹ್ಯಾಕಾಶ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಈ ಒಂದು ಬಾಹ್ಯಾಕಾಶ ಕಾರ್ಯಕ್ರಮದ ಸಂಪೂರ್ಣವಾದ ಟೈಟಲ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಭೂಮಿ ವೀಕ್ಷಣಾ ಘಟಕವಾದ ಕೋಪರ್ನಿಕಸ್ಗೆ ಬ್ರಿಟನ್ ಪುನಃ ಸೇರಿಕೊಳ್ತಾ ಇದೆ. ಅಂದ್ರೆ ಅರ್ತ್ ಅಬ್ಸರ್ವೇಟರಿಗೆ ಸಂಬಂಧಪಟ್ಟಂತೆ ಅವ್ರು ಮಾಡ್ತಕ್ಕಂಥ ಒಂದು ಫೋರಮ್ ಏನಿರುತ್ತೆ ಆ ಒಂದು ಫೋರಮ್ಗೆ ಮತ್ತೆ ಬ್ರಿಟನ್ ರೀಜಾಯಿನ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ರೀಜಾಯಿನ್ ಆಗಿರುವ ಕಾರಣದಿಂದ ಬ್ರಿಟನ್ ವುಡ್ ಪೇ ಆಲ್ಮೋಸ್ಟ್ 2.6 ಬಿಲಿಯನ್ ಯೂರೋಸ್, ಅಂದ್ರೆ ಈ ಒಂದು ಜಾಯಿನ್ ಆಗ್ಲಿಕ್ಕೆ ಅವರು ಪೇ ಮಾಡಬೇಕಾಗಿರುತ್ತೆ. ಅಂದ್ರೆ ಸುಮ್ಮನೆ ಯಾರು ಕೂಡ ಸೇರಿಸ್ಕೊಳ್ಳೋದಿಲ್ಲ. ಸೊ ಅವರು ಸಾಕಷ್ಟು ಹಣವನ್ನ ಅಂದ್ರೆ 2.6 ಶತಕೋಟಿ ಯೂರೋಗಳನ್ನ ಪಾವತಿ ಮಾಡುವುದರ ಮುಖಾಂತರ ಈ ಒಂದು ಸೆಕ್ಷನ್ಸ್ಗೆ ಮತ್ತೊಮ್ಮೆ ಅದು ರೀ ಎಂಟ್ರಿ ಆಗ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸೊ ಇವತ್ತಿನ 6ನೇ ಪ್ರಶ್ನೆ, ಭಾರತದಲ್ಲಿ ಸಾಲಂ ಸಾಗೋ ಉತ್ಪಾದನೆಗೆ ಸಂಬಂಧಿಸಿದ ಮುಖ್ಯ ಭೌಗೋಳಿಕ ಪ್ರದೇಶ ಯಾವುದು? ಅಂದ್ರೆ ನಮ್ಮ ಭಾರತ ದೇಶದ ಒಂದು ಬೆಳೆ, ಇದನ್ನು ನಾವು ವಾಟ್ ಇಸ್ ದ ಮೇನ್ ಜಿಯೋಗ್ರಾಫಿಕಲ್ ರೀಜನ್ ಅಸೋಸಿಯೇಟೆಡ್ ವಿತ್ ದಿ ಪ್ರೊಡಕ್ಷನ್ ಆಫ್ ಸಾಲಂ ಸಾಗೋ ಇನ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ತಮಿಳುನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉತ್ಪನ್ನವಾಗಿರುತ್ತೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಭಾರತ ದೇಶದಲ್ಲಿ ಪ್ರತಿದಿನ ಒಂದೊಂದು GI ಟ್ಯಾಗ್ ಅನ್ನು ನಾವು ನೋಡ್ತಾ ಇದ್ದೇವೆ. ಸೊ ಈಗ ಮತ್ತೊಮ್ಮೆ ಸಾಲಂ ಸಾಗೋ ಗೆಟ್ಸ್ GI ಟ್ಯಾಗ್. ಸೊ ಇದು ಸೇಲಂ ಅಲ್ಲಿ ಬೆಳೀತಾ ಇರ್ತಕ್ಕಂಥ ಪ್ರಮುಖವಾದ ಬೆಳೆ ಆಗಿರುತ್ತೆ. ಸೊ ಇದನ್ನ ಸಾಲಂ ಅಥವಾ ಸೇಲಂ ಸಾಗೋ ಅಂತ ಕರಿತೇವೆ. ಸೊ ಅದನ್ನ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿದೆ. ಇಟ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ಥರ್ಮೋಕೋಲ್ ಬಾಲ್ಸ್ ತರ ಇರ್ತಕ್ಕಂಥ ಒಂದು ಟೆಕ್ಸ್ಚರ್ ಇರುತ್ತೆ. ಸೊ ಈ ಒಂದು ಪದಾರ್ಥಕ್ಕೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಇದನ್ನ ನಾವು ಸೇಲಂ ಸಾಗೋ ಅಥವಾ ಸಾಲಂ ಸಾಗೋ ಅಂತ ಕರಿತೇವೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸಾಗೋ ಇಟ್ ಈಸ್ ದಿ ಡಿರೈವೇಟಿವ್ ಆಫ್ ರಾ ಟೋಪಿಯಾಕೋಸ್ ಅಂತ ಕರಿತೇವೆ. ಅಂದ್ರೆ ಟೋಪಿಯಾಕೋ ಅಂತ ಇನ್ನೊಂದು ಉತ್ಪನ್ನವಿರುತ್ತೆ. ಸೊ ಅದರ ಬೇರುಗಳಿಂದ ತಯಾರಿ ಮಾಡ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಇದನ್ನ ನಾವು ಸಾಗೋ ಅಂತ ಕರಿತೇವೆ. ಸೊ ಇದು ಗ್ಲೋಬ್ಯುಲರ್ ಅಂದ್ರೆ ದುಂಡಾಗಿರುತ್ತೆ. ಈ ಮಾರ್ಬಲ್ಸ್ ಅಂತ ನಾವೇನ್ ಕರಿತೇವೆ, ಪೋಲ್ಸ್ ಅಥವಾ ಮುತ್ತುಗಳು ಅಂತ ನಾವೇನ್ ಕರಿತೇವೆ. ಸೊ ಆ ರೀತಿಯ ಒಂದು ಅಪಿಯರೆನ್ಸ್ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಇದು ಸಂಪೂರ್ಣವಾಗಿ ವೈಟ್ ಕಲರ್ ಅಥವಾ ಬಿಳಿಯದಾಗಿರ್ತಕ್ಕಂಥ ಒಂದು ಉತ್ಪನ್ನವಾಗಿರುತ್ತೆ. ಸೊ ಇಟ್ ಈಸ್ ದಿ ಮೇಜರ್ ಹಾರ್ಟಿಕಲ್ಚರ್ ಕ್ರಾಪ್ ಕಲ್ಟಿವೇಟೆಡ್ ಆನ್ ನಿಯರ್ಲಿ 3 lakh ಹೆಕ್ಟೇರ್ಸ್ ಇನ್ ತಮಿಳುನಾಡು. ಸೊ ಪ್ರಸ್ತುತವಾಗಿ ಇದನ್ನ ತಮಿಳುನಾಡಿನಲ್ಲಿ 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ಸೊ ವಾರ್ಷಿಕವಾಗಿ ಇವರು ಎಷ್ಟನ್ನ ಉತ್ಪನ್ನ ಮಾಡ್ತಾ ಇದ್ದಾರೆ ಅಂದ್ರೆ 60 ಲಕ್ಷ ಟನ್, 60 lakh ಟನ್ಸ್ ಅಷ್ಟು ಬೆಳೆಯನ್ನ ಈಗ ಉತ್ಪನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಇದನ್ನ ಪ್ರಮುಖವಾಗಿ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಸೇಲಂ ಡಿಸ್ಟ್ರಿಕ್ಟ್ ನಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸೇಲಂ ಈಗಲೂ ಕೂಡ ಈ ಸಾಗೋ ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕೇಂದ್ರವನ್ನಾಗಿ ನಾವು ಸೇಲಂ ಅನ್ನ ನೋಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನ ಸೇಲಂ ಸಾಗೋ ಅಂತ ಕರೀತಾರೆ. ಸೊ ಸಾಗೋ ಇಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ದಿ ವೆಟ್ ಸ್ಟಾರ್ಚ್ ಪೌಡರ್ ಕ್ರಸ್ಟ್ ಫ್ರಮ್ ದಿ ಟೋಪಿಯಾಕೋ ರೂಟ್ಸ್. ಆ ಟೋಪಿಯಾಕೋ ರೂಟ್ಸ್ ಅಥವಾ ಬೇರುಗಳೇನಿರ್ತವೆ, ಸೊ ಆ ಒಂದು ಬೇರುಗಳಿಂದ ಈ ವೆಟ್ ಸ್ಟಾರ್ಚ್ ಅಂತ ಕರಿತೇವೆ. ಸ್ಟಾರ್ಚ್ ಅಂದ್ರೆ ಪಿಷ್ಟ ಅಂತ ಕರಿತೇವೆ. ಸೊ ಪಿಷ್ಟ ಅಂತಕ್ಕಂಥದ್ದು ಸಸ್ಯಗಳಲ್ಲಿರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಸೊ ಆ ಒಂದು ಕಾರ್ಬೋಹೈಡ್ರೇಟ್ ಏನಿರುತ್ತೆ ಅದನ್ನ ಪೌಡರ್ ಅಥವಾ ಪುಡಿ ಮಾಡುವುದರ ಮುಖಾಂತರ
ಮಾತ್ರ ತಯಾರಿ ಮಾಡ್ತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ಸೊ ಈ ಒಂದು ಬೆಳೆ ಇನ್ಮೇಲೆ GI ಟ್ಯಾಗ್ ಹೊಂದಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಸ್ನಿಪೆಟ್. ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಅಥವಾ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 8ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಹೆಸರೇ ಸೂಚಿಸುವ ಹಾಗೆ ಈ ಒಂದು ಲಿಟ್ರಸಿ ಅಥವಾ ಸಾಕ್ಷರತೆಯ ಬಗ್ಗೆ ಒಂದು ಅವೇರ್ನೆಸ್ ಅಥವಾ ಜಾಗೃತಿಯನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನದ ಥೀಮ್ ಏನು ಅಂತ ಹೇಳಿದ್ರೆ ಪ್ರಮೋಟಿಂಗ್ ಲಿಟ್ರಸಿ ಫಾರ್ ಅ ವರ್ಲ್ಡ್ ಇನ್ ಟ್ರಾನ್ಸಿಷನ್, ಬಿಲ್ಡಿಂಗ್ ದಿ ಫೌಂಡೇಶನ್ ಫಾರ್ ಸಸ್ಟೈನಬಲ್ ಆ್ಯಂಡ್ ಪೀಸ್ಫುಲ್ ಸೊಸೈಟೀಸ್ ಅಂತ ಕರಿತೇವೆ. ಅಂದರೆ ಪರಿವರ್ತನೆಯಲ್ಲಿರ್ತಕ್ಕಂಥ ಜಗತ್ತು ಸಾಕ್ಷರತೆಯನ್ನು ಉತ್ತೇಜಿಸ್ತಕ್ಕಂಥದ್ದು. ಅಂದರೆ ವಿ ಆರ್ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮಿಂಗ್, ಪರಿವರ್ತನೆಗೊಳ್ತಾ ಇದ್ದೇವೆ. ಸೊ ಈ ಒಂದು ಪರಿವರ್ತನೆಯ ಸಮಯದಲ್ಲಿ ಸಾಕ್ಷರತೆಯನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಸುಸ್ಥಿರ ಮತ್ತು ಶಾಂತಿಯುತ ಸಮಾಜಗಳಿಗೆ ಅಡಿಪಾಯವನ್ನು ನಿರ್ಮಿಸ್ತಕ್ಕಂಥದ್ದು. ಇದು ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಪ್ರಚಲಿತ ಘಟನೆಗಳನ್ನು ಕಂಪ್ಲೀಟ್ ಮಾಡಿರ್ತೇವೆ. ಸೊ ವಿ ಹ್ಯಾವ್ ಕಮ್ ಟು ದಿ ಫೈನಲ್ ಸೆಗ್ಮೆಂಟ್, ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 548. ಸೊ ನಾನು ಸ್ಕ್ರೀನಿಂದ ಹೊರಗಡೆ ಹೋಗಿರ್ತೀನಿ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ನೌ, look at the questions carefully and answer. So this is question number 1 and this is question number 2. So carefully observe ಮಾಡಿ ನಮಗೆ ಕಮೆಂಟ್ಸ್ ಅಲ್ಲಿ ನೀವು ಉತ್ತರಗಳನ್ನು ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ 2 ದಿನದ ಪ್ರಚಲಿತ ಘಟನೆಗಳನ್ನು ನಾನು ಕಂಪ್ಲೀಟ್ ಮಾಡಿರ್ತೇನೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಡ್ಡಾಯವಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದಾಗಿರುತ್ತೆ. ಏನೇ ಫೀಡ್ಬ್ಯಾಕ್ ಇದ್ರೂ ಕೂಡ ಡೆಫಿನೆಟ್ಲಿ ಯು ಆರ್ ವೆಲ್ಕಮ್. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಆನ್ ಮಂಡೇ ವಿತ್ ಮಂಡೇಸ್ ಅಪ್ಡೇಟ್ಸ್. ನಾಳೆ ಬ್ರಿಡ್ಜ್ 3 3ನೇ ಪರೀಕ್ಷೆ ಅಂದರೆ ವಾರಾಂತ್ಯದ ಪರೀಕ್ಷೆಗಳನ್ನು ನಾವೇನು ನಡೆಸ್ತಾ ಇದ್ದೇವೆ. ಸೊ ಒಂದು ಕಾಂಪ್ರಹೆನ್ಸಿವ್ ಟೆಸ್ಟ್ ಇರುತ್ತೆ, ಒಂದು ಕಮ್ಯುನಿಕೇಷನ್ ಪೇಪರ್. ಸೊ ಈ ವಾರ ನಾವು ನಡೆಸ್ತಾ ಇರ್ತಕ್ಕಂಥದ್ದು ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಆಗಿರುತ್ತೆ. ಸೊ PSI ವಿದ್ಯಾರ್ಥಿಗಳಿಗೆ ಸಪರೇಟ್ ಪೇಪರ್ 1 ಪತ್ರಿಕೆ ಕೂಡ ಇರುತ್ತೆ. ಸೊ ಇಷ್ಟು ಪರೀಕ್ಷೆಗಳಿಗೆ ಪಾರ್ಟಿಸಿಪೇಟ್ ಮಾಡಬೇಕಾಗಿದ್ರೆ ನೀವು ಇನ್ ಮಾಡಿ ಜ್ಞಾನಗಂಗೋತ್ರಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಸೊ ಏನೇ ಡೌಟ್ಸ್ ಇದ್ರೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ಗೆ ನೀವು ಕನೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಸೊ ಕೀಪ್ ರೀಡಿಂಗ್.